ಎಸ್ ಎಸ್ ಮಲ್ಲಿಕಾರ್ಜುನ್ ರಾಜೀನಾಮೆಗೆ ಮುಂದಾಗಿದ್ದಾರಾ? ಈ ಒಂದು ಪ್ರಶ್ನೆ ಈಗ ಎಲ್ಲ ಕಡೆಗೆ ಎದ್ದಿದೆ. ಯಾಕಂದರೆ ನೇರವಾಗಿ ಅವರು ಸಿ ಎಂ ಮುಂದೆನೇ ನಾನು ರಿಸೈನ್ ಮಾಡ್ತೀನಿ ಅನ್ನುವಂಥ ಪ್ರಸ್ತಾಪವನ್ನು ಇಟ್ಟಿದ್ದಾರಂತೆ. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನನಗೆ ವೈಯಕ್ತಿಕವಾದಂಥ ಒತ್ತಡಗಳಿವೆ, ಹೀಗಾಗಿ ದಯವಿಟ್ಟು ನನ್ನನ್ನು ಸೇವೆಯಿಂದ ನನ್ನ ಬಿಡುಗಡೆಗೊಳಿಸಿ ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವಾರನೇ ಇವರು ಸಿ ಎಂ ಎದುರುಗಡೆಗೆ ಪ್ರಸ್ತಾಪ ಇಟ್ಟರಂತೆ. ಯಾವ ಕಾರಣದಿಂದ ಇಟ್ಟರು? ನಿಜಕ್ಕೂ ಅವರ ತಂದೆ ಹೋಗಾದಮೇಲೆ ಇವ್ರಿಗೆ ಒತ್ತಡ ಜಾಸ್ತಿ ಆಗಿದೆಯಾ, ಅಥವಾ ಅದಾದ ಮೇಲೆ ಟಿಕೆಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊಂದಲಗಳು, ಈ ಗದ್ದಲಗಳು ನಡೀತಾ ಇವೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇವರು ತಮ್ಮ ದಾಳವನ್ನು ಉರುಳಿಸಿದ್ರ? ಯಾವ ಕಾರಣದಿಂದ ಅನ್ನುವಂಥದ್ದು ಗೊತ್ತಾಗಿಲ್ಲ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಆಶ್ಚರ್ಯ ಅವನ ಲೆಕ್ಕದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಹಿಂಗೆ ರಾಜೀನಾಮೆ ಪ್ರಸ್ತಾಪ ಮುಂದಿಟ್ಟಿದ್ದಾರೆ ಅಂತಂದರೆ ಕಾರಣ ಏನು ಅಂತ? ರಂಗನಾಥ್, ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ವಿಚಾರ. ಯಾಕಂದ್ರೆ ಅಫ್ಕೋರ್ಸ್ ಈಗಾಗಲೇ ಅವ್ರು ಕೊಡ್ತಾ ಇರುವಂತ ಕಾರಣ ಅಥವಾ ಮುಖ್ಯಮಂತ್ರಿ ಕಚೇರಿಯಿಂದ ಬರ್ತಾ ಇರುವಂತ ಮಾಹಿತಿ ಇದ್ರೆ ಈಗಾಗಲೇ ವ್ಯಾವಹಾರಿಕ ಒತ್ತಡ ಮತ್ತೆ ಕ್ಷೇತ್ರದ ಒತ್ತಡ ಜಾಸ್ತಿ ಇದೆ. ಹೀಗಾಗಿ ಸಚಿವ ಸ್ಥಾನವನ್ನ ನಿರ್ವಹಣೆ ಮಾಡೋದು ಕಷ್ಟ ಸಾಧ್ಯ ಅನ್ನುವಂಥದ್ದು ಅವ್ರ ಮಾತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಈ ಎಲ್ಲಾ ಸಿನಾರಿಯೋವನ್ನ ಗಮನಿಸ್ತಾ ಇದ್ರೆ ಕಳೆದ 1.5 ವರ್ಷದಿಂದ ಅಥವಾ ಶಾಮನೂರು ಶಿವಶಂಕರಪ್ಪರನ್ನು ಅವರೇನು ಬಿಸ್ನೆಸ್ ನಲ್ಲಿ ಎಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ, ಕ್ಷೇತ್ರದಲ್ಲೂ ಸಹಜವಾಗಿ ಅವ್ರು ಆಕ್ಟಿವ್ ಆಗಿರಲಿಲ್ಲ. ಬದಲಾಗಿ ಅವ್ರದೇ ಆದಂತಹ ಒಂದು ಖಾಸಗಿ ಅಂತ ಸಿಸ್ಟಮ್ ಇತ್ತು, ಜೊತೆಗೆ ಸರ್ಕಾರ ಆಯ್ತು. ಹೀಗಾಗಿ ಈ ಒಂದು ಕ್ಷೇತ್ರ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಉಪಚುನಾವಣೆ ಸಂದರ್ಭದಲ್ಲಿ ಅಥವಾ ಮುಸ್ಲಿಮರಿಗೂ ಕೂಡ ಟಿಕೆಟ್ ಅನ್ನ ಕೇಳಲಾಗ್ತಾ ಇದೆ. ಅಂದ್ರೆ ಮುಸ್ಲಿಂ ಸಮುದಾಯ ಕೂಡ ತಮ್ಮ ಅಭ್ಯರ್ಥಿಗೆ, ತಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೇ ರಾಜೀನಾಮೆ ಪ್ರಸ್ತಾಪ ಮಾಡಿರುವಂಥದ್ದು ರಾಜಕೀಯದ ದಾಳವಾಗಿ ಕೂಡ ಪರಿಣಮಿಸಬಹುದು ಅಥವಾ ರಾಜಕೀಯ ದಾಳವೇ ಆಗಿರ್ಬೋದು. ಹಾಗಾಗಿ ಈ ಕಾರಣಕ್ಕೋಸ್ಕರ ಈ ವಿಚಾರ ತುಂಬಾ ಚರ್ಚೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಫಾರಿನ್ ಹೋಗಿರುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಅವ್ರು ನೇರವಾಗಿನೇ ವಿದೇಶಕ್ಕೆ ತೆರಳಿದ್ದಾರೆ ಮೊನ್ನೆ. ಹೀಗಾಗಿ ಸದ್ಯಕ್ಕೆ ಪ್ರತಿಕ್ರಿಯೆಗೆ ಲಭ್ಯವಾಗಿಲ್ಲ. ಈ ವಿಚಾರವಂತೂ ಸಾಕಷ್ಟು ದೊಡ್ಡ ಚರ್ಚೆಯ ಕಾರಣವಾಗಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.